ನಾವು ಸಿದ್ಧಲಿಂಗ ಶ್ರೀಯೋಗಿಗಳವರ ಪುರಾಣವನ್ನು, ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೇವೆ. ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ತಾವೆಲ್ಲ ಕೇಳ್ತಾ ಬರ್ತಾ ಇದ್ದೀರಿ. ಅಷ್ಟೇ ಭಯ ಭಕ್ತಿಯಿಂದ ಸ್ವಲ್ಪ ಬರಲಿ, ಸ್ವಲ್ಪ ಇರಲಿ, ಆದರೆ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೇಳುವಂಥವ್ರು ನೀವು. ಊರು ತುಂಬ ದೇವಸ್ಥಾನದ ಸುತ್ತಮುತ್ತ ಇಷ್ಟು ಜನ ಅದರಂದ್ರೆ ಎಲ್ಲರೂ ಬರಬೇಕಂತ ಏನಿಲ್ಲ. ಹೌದಲ್ಲ ಬಸವಣ್ಣ? ಎಲ್ಲರೂ ಬರಬೇಕಂತೇನಿಲ್ಲ. ರೈತಲ್ಲಿ ನೀವು ಮಕ್ಕಳಿಗೆಲ್ಲ ಮುಕ್ಕು ಬೀಜ ಬಿತ್ತಿ ಆದ್ರಾಗ ಪೈಪ್ನಾಗ ಹೋಗುವಷ್ಟು ಪೈಪ್ನಾಗ ಹೋಗ್ತಾವ, ಲೈನಾಗೆ ಎಷ್ಟು ಕೂಡ್ಬೇಕು ಅಷ್ಟು ಕೂಡ್ತಾವ, ಬೇರೆ ಕಡೆನ ಚೆಲ್ತಾವ. ಆಗ ಸ್ವಲ್ಪ ಇದ್ರೂ ಕೂಡ ಅಷ್ಟೇ ಆನಂದವಾಗಿ ನಾ ಹೇಳೋ ಅನ್ನೋ ತನಕ ಹೇಳಂಗಿಲ್ಲ ನೀವು. ಅದೇ ಸಂತೋಷ. ಈಗ ರೈತರಿಗೆ ಗೊತ್ತದ, ಬಿತ್ತುವ ಕಾಳು ಬೇರೆ ಇರ್ತವ, ಬೆಳೆಯುವ ಕಾಳು ಬೇರೆ ಇರ್ತವ. ಏನಪ್ಪ, ಬಿತ್ತುವ ಕಾಳು ಬೇರೆ, ಊಟ ಮಾಡುವ ಕಾಳು ಬೇರೆ, ಮಾರಾಟ ಮಾಡುವ ಕಾಳು ಬೇರೆ ಇರ್ತವೆ. ಹೌದಲ್ಲ? ಮಾರಾಟ ಮಾಡೋಕ್ಕೆ ಸ್ವಲ್ಪ ಮಿಕ್ಸ್ ಆಗಿರ್ತವೆ, ಊಟ ಮಾಡೋಕ್ಕೆ ಚಂದನ ಇಟ್ಕೋತೀವಿ. ಅದಕ್ಕಿಂತ ಚಂದಿದ್ದು ಕಾಳುಗಳು ಅಂದ್ರೆ ಬಿತ್ತಕ್ಕಂತ ಇಟ್ಕೊಂಡಿರ್ತೇವೆ. ಆಗ ನೀವೇನು ಎಷ್ಟೇ ಜನ ಬಂದರು ಅಷ್ಟೇ ಜನ ಬಂದರು ಅಂತ ನನಗೂ ಬೇಜಾರಿಲ್ಲ, ಮಹಾದೇವನಿಗೂ ಬೇಜಾರಿಲ್ಲ. ಎಷ್ಟೇ ಬರ್ತಾರಲ್ಲ, ನೀವು ಹೆಂಗಿದ್ರಿ ಅಂದ್ರೆ ಬಿತ್ತುವ ಕಾಳುಗಳ ಥರ ಇದ್ದೀರಿ. ಬಿತ್ತುವ ಕಾಳುಗಳೇನು ಕ್ವಿಂಟಲ್ಗಟ್ಟಲೆ ಏನು ಇಡಂಗಿಲ್ಲ, ಸ್ವಲ್ಪ ಹಗೆದಾಗ ತುಂಬಿಡ್ತಾರೆ. ಅದಕ್ಕೆ ಅಂತಾರೆ, ಆ ಕಾಳುಗಳು ಇಡ್ತಾರಲ್ಲ, ಹೆಂಡಿ ಸಾರಿಸಿ ಅದು ಇಡ್ತಾರೆ. ಏನು ಹಾಂ ಹಾಂ ಯಾವುದೋ ಒಂದ್ರಾಗ ಇಡ್ತೀರಿ. ಹಂಗೆ ಇದ್ರಾಗ ಪರಮಾತ್ಮ ಮಹಾದೇವ ಇದ್ರಾಗ ಒಳಗೆ ಇಟ್ಟ ನಿಮಗೆ ನೀವೆಲ್ಲ ಬಿತ್ತುವ ಕಾಳುಗಳು ಹಾಕ್ಬೇಕು. ಹೇಳ್ರಿ, ನೀವೆಲ್ಲ ನುಸಿ ಹತ್ತಿವ ಕಾಳುಗಳಂದ್ರೆ ಸ್ವಾಮಿಗಳು ಅಂತೇಳಿ. ನುಸಿ ಹತ್ತಿವ ಕಾಳುಗಳು ಬೇರೆ ಇರ್ತವೆ, ಅದಕ್ಕೂ ಉಪಯೋಗ ಬರಲ್ಲ. ಒಳಗಿನ ಮ್ಯಾಲೆಲ್ಲ ಚಂದ ಕಾಣ್ತೈತಿ, ಒಳಗದ ಹುಳ ನುಸಿ ಒಳಗೆ ಹೋಗಿ ಎಲ್ಲ ತಿಂದು ಬಿಟ್ಟಿರ್ತೈತಿ, ಖಾಲಿ ಇರ್ತೈತಿ. ಆಗ ನಮ್ಮ ಹಿರಿಯರೆಲ್ಲ ಸೇರಿ ಶ್ರಾವಣ ಮಾಸದ ಎಲ್ಲ ಕಡೆ ಪುರಾಣ ಪ್ರವಚನಗಳನ್ನೆಲ್ಲ ನಡೀತವ. ನಮ್ಮಲ್ಲಿ ನಡೆಸಬೇಕು. ನಮ್ಮಲ್ಲಿ ಯಾಕಂದರೆ 2-3 ವರ್ಷದಿಂದ ಬಂದಾಗಿತ್ತು, ನಿಂತಿತ್ತು. ಆದರೆ ಏನು ಮಾಡೋಣ, ಕಲಬುರಗಿಯಲ್ಲಿ ಹೀಗೆ ಪ್ರವಚನ ಮಾಡ್ತಿದ್ದೆ ನಾನು. ಕಲಬುರಗಿಯಲ್ಲಿ ಅಲ್ಲಿ ಎಷ್ಟು ವರ್ಷದಿಂದ ಒಂದೇ ಪುರಾಣ, ಶರಣಬಸಪ್ಪನ ಪುರಾಣ ಕೇಳಿದವ್ರಿಗೆಲ್ಲ ಪುರಾಣ ಕಂಠಪಾಠಾಗಿತ್ತು. ಏನು ಗೊತ್ತದ, 500 ರೂಪಾಯಿ ಹೆಣ್ಣು, 1000 ರೂಪಾಯಿ ಗಂಡು, ಕಣ್ಣಿಲ್ದವ್ರು ಕಣ್ಣು ಕೊಡೋದು, ಮಕ್ಕಳಿದ್ದವ್ರು ಮಕ್ಕಳು ಕೊಡೋದು. ಅದ್ರಾಗೇನು ಶರಣಬಸಪ್ಪನ ಪುರಾಣ ಎಲ್ಲರಿಗೂ ಗೊತ್ತಿತ್ತು. ಪ್ರಾರಂಭಕ್ಕೆ ಏನು ಬಂದರು ಅಂತಂದ್ರೆ, ಎಷ್ಟು ಜನ ಬರಬೇಕು ದೇವೇಂದ್ರಪ್ಪವ್ರ ಪ್ರಾರಂಭಕ್ಕೆ? ಹಾಂ, ಪುರಾಣ ಚಾಲು ಹೋಗ್ತದಲ್ಲ, ಅವಾಗ ಎಷ್ಟು ಜನ ಇರಬೇಕು? 20 ಜನ ಅಂದರು, ಇವ್ರು ಒಬ್ಬರೇ ಅಂದರು. ನಾನು ಹೇಳ್ತೀನಿ 4 ಜನ ಪುರಾಣ. ಅದ್ರಾಗ ಒಬ್ಬ 5ನೇ ಜನ ಒಬ್ಬ. ಯಾಕಂದ್ರೆ ಹೇಳೋರೊಬ್ಬರು, ಬಸವಣ್ಣ ಒಬ್ಬ, ಕಲಾವಿದರು ಒಬ್ಬರು, ಮತ್ತು ಹಸದವ್ರೊಬ್ರು ಬೇಕಲ್ಲ ಅಧ್ಯಕ್ಷರು. ಅಧ್ಯಕ್ಷರಂತೂ ಅವ್ರು ಯಾರು ಬಿಟ್ಟರು ಅವ್ರು ಬಿಡೋಂಗಿಲ್ಲ. ಹಚ್ಚೇವಪ್ಪ ನಮ್ಮ ಅಧ್ಯಕ್ಷ ಮಾಡ್ಯಾರ, ಕೂಡಬೇಕಲ್ಲ ಅಂತ ಕೂಡೋದು. ಹಿಂಗೆ ನಡೀತು ದಿನ
ಒಬ್ಬೊಬ್ಬರಿಗೆ ಹೆಚ್ಚು, ಒಬ್ಬೊಬ್ಬರಿಗೆ ಕಮ್ಮಿ, ಒಬ್ಬೊಬ್ಬರಿಗೆ ಹೆಚ್ಚಾಲಾಗತ್ತು. ಒಂದು ದಿವಸ ಕೇಳೇ ಬಿಟ್ಟ, ಅಲ್ರಿ ಪ್ರಾರಂಭದಲ್ಲಿ 4-5 ಜನ ಇತ್ತು, ಏನು ಬರ್ತಾ ಬರ್ತಾ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತಲ್ಲ ಅಂತಂದನ. ಏನಿಲ್ರಿ ಮುತ್ತೇವ್ರ, ಪ್ರಾರಂಭಕ್ಕೆ ಯಾರು ಬರ್ತಾರಲ್ಲ ಅದು ಕೊನೆ ತನಕ ಬರಬೇಕು, ನಡುವೆ ಯಾರು ಬರ್ತಾರಲ್ಲ ಅದು ನಡುವೆ ಬಂದ್ರೆ ಏನು ಬಿಟ್ಟರೆ ಏನು ನಡೀತದಂತೆ. ಪ್ರಾರಂಭಕ್ಕೆ ಬಂದಿಲ್ಲರಿ, ಅದಕ್ಕೆ ನಡುವೆ ಬಂದು ನಡುವೆ ಹೋಗ್ತೀವಿ ನಾವು ಅಂತಂದ್ರು ಅಂತ. ಹಾಗೆ ಏನು ಜನ ಕೂತಿರಲ್ಲ, ಪ್ರಾರಂಭದಿಂದ ಬಂದ ಜನನೇ ಅದ. ಈ ನಡುವೆ ಏನು ಬಂದಾರಲ್ಲ ಅವ್ರ ಕೈ ಕೊಡಾಕತ್ತಾರ. ಹಾಗಾಗಿ ಅದರ ಜೊತೆಗೆ ಪ್ರಸಾದದ ಸೇವೆಯನ್ನು ನೀವೆಲ್ಲ ಮಾಡ್ತಾ ಬರ್ತಾಯಿದ್ದೀರಿ. ಏನು ಇವತ್ತು ಗುಲಾಬ್ ಜಾಮ್ ಮಾಡ್ತಾಯಿದ್ದಾರಮ್ಮ, ಬಾಲುಷ್ಯ ಜಾಂಗೀರ್ ಮಾಡಿರ್ಬೇಕು. ಏನು ಪ್ರಸಾದ ವ್ಯವಸ್ಥೆ ಅಂದರೆ ದಿನನಿತ್ಯ ಒಂದೊಂದು ಪ್ರಸಾದ ವ್ಯವಸ್ಥೆ, ಅವರ ಶಕ್ತಿ. ಒಂದೊಂದು ದಿವಸ ಒಂದೊಂದು ಪ್ರಸಾದವನ್ನು ಮಾಡಿ ಪ್ರಸಾದದ ಮಹಿಮೆಯನ್ನು, ಪ್ರವಚನದ ಮಹಿಮೆಯನ್ನು, ಭಗವಂತನ ಶಕ್ತಿಯನ್ನು ನೀವೆಲ್ಲರಿಗೆ ತೋರಿಸ್ಬೇಕಂತೀರಿ. ಆದರೆ ಏನು ಮಾಡಬೇಕು, ಬಿತ್ತು ಕಾಳುಗಳು ಕಮ್ಮಿನೇ ಇರ್ತವೆ. ಇಲ್ಲಿ ಪ್ರಸಾದದ ವಿಚಾರವನ್ನು ಇವತ್ತಿನ ಚಿಂತನದಲ್ಲಿರುವಂಥದ್ದು. 12ನೇ ಶತಮಾನದಲ್ಲಿ ಪ್ರಸಾದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಾರೆ. ಪ್ರಸಾದ ಅಂದರೆ ಪ್ರಸನ್ನತೆ ಉಂಟು ಮಾಡುವಂಥದ್ದು. ಪ್ರಸಾದ ಮಾಡೋದ್ರಿಂದ ನಮಗೆ ಪ್ರಸನ್ನತೆ ಆಗಬೇಕು. ಏನು ಬಸವಣ್ಣ, ಹಾಂ ಪ್ರಸಾದ ಅಂದ್ರೆ ಎಷ್ಟಿರ್ತದ? ನನಗೆ ಪ್ರಸಾದ ಅಂತ ತೊಗೊಂಬರ್ತಾರತ್ತಮ್ಮ, ತಾಟು ತುಂಬಿ ತಂದಿರ್ತಾರೆ, ಚಲ್ತಿರ್ತದೆ ಕೆಳಗೆ. ನಾವು ಉಂಡು ನಮ್ಮ ಪಕ್ಕಕ್ಕೂ ಮಾಸ್ಟರ್ ಅಂದ್ರೆ ಅವ್ರಿಗೆ ಕೊಟ್ಟು ಉಳಿದ ತಿನ್ನೋ. ಹಾಗೆ ಪ್ರಸಾದವನ್ನು ಪ್ರಸಾದ ರೀತಿಯಲ್ಲಿ ನೋಡುವಂಥ ಭಾವನೆ ನಮ್ಮಲ್ಲಿ ಬರಬೇಕು. ದೇವಸ್ಥಾನದ ಪ್ರಸಾದ ಅಷ್ಟೇ ಅಲ್ಲ, ನಮ್ಮ ಮನೆಯೊಳಗಿರುವಂಥ ಅಡುಗೆ ಮಾಡಿದಂಥದ್ದು ಕೂಡ ನಾವು ಪ್ರಸಾದ ರೂಪದಲ್ಲೇ ತಿಳಿಬೇಕು. ಪ್ರಸಾದ ರೂಪವನ್ನು ತಿಳಿದಾಗ ನಮಗೆ ಪ್ರಸನ್ನತೆ ಆಗ್ತದೆ. ನಾವು ಅನ್ನ ಅಂತ ತಿಳಿದ್ರೆ, ರೊಟ್ಟಿ ಅಂತ ತಿಳಿದ್ರೆ, ಕೊನೆಗೇನಿಲ್ಲ ಹೆಂಡತಿ ಸಿಟ್ಟು, ಗಂಡನ ಸಿಟ್ಟು ಏನಾದರೂ ಬಂದಿತ್ತಂದ್ರೆ ಕೂಳ ಅಂತ ಕರ್ಲಿಕ್ಕೆ ಶುರು ಮಾಡ್ತೇವೆ. ನಮ್ಮ ಕೂಳ ಶಬ್ದ ಹೋಗಬೇಕು, ಅನ್ನ ಶಬ್ದ ಹೋಗಬೇಕು, ಪ್ರಸಾದ ಶಬ್ದ ಬರಬೇಕು. ಈಗ ನೋಡ್ರಿ, ಕೆಲವರೆಲ್ಲ ಲಿಂಗಾಯತ ಸಮುದಾಯದವರು ಪ್ರಸಾದ ಐತೇನ್ರಿಯಪ್ಪ ಅಂತಾರೆ. ಊಟ ಐತೇನ್ರಿ ಅಂತ ಕೇಳಂಗಿಲ್ಲ, ಪ್ರಸಾದ ಐತೆ. ಹಾಗಿಲ್ಲಿ ನೋಡುವ ಶಬ್ದ, ಕೇಳುವ ಶಬ್ದ, ನಾವು ಮನೆಯಲ್ಲಿ ಹೆಂಗೆ ಯಾವ ರೀತಿಯಾಗಿ ಅಡುಗೆಯನ್ನು ಮಾಡ್ತೇವೆ, ಪ್ರಸಾದ ರೂಪದಿಂದ ಪ್ರಸನ್ನತೆಯಿಂದ ಅಡುಗೆ ಮಾಡಿದ್ರೆ ಪ್ರಸಾದವನ್ನು ಸ್ವೀಕರಿಸಿದರೂ ಕೂಡ ಅಷ್ಟೇ ಆ ದಿನ ಪ್ರಸನ್ನತೆಯಿಂದಿರ್ತಾರೆ. ನೋಡಿ, ಒಂದೊಂದು ಸಲ ಊಟ ಮಾಡಿದಾಗ ಎಷ್ಟು ಆನಂದ ಆಗಿರ್ತದೆ. ಯಾಕಂದರೆ ಈ ತಾಯಂದಿರು ದೇವರ ಧ್ಯಾನವನ್ನು ಮಾಡುತ್ತಾ ಪ್ರಸಾದ ಮಾಡ್ತಾ ಇದ್ದಾರೋ, ಅಥವಾ ಪಿಕ್ಚರ್ ಹಾಡುಗಳನ್ನ ಹಾಡ್ತಾ, ಅಥವಾ ಟಿ ವಿಯನ್ನು ನೋಡುತ್ತಾ, ಅದು ಏನು ಮಾಡ್ಯಾರ, ಟಿ ವಿ ಅಡುಗೆ ಮನೆಯಾಗ ನೇರವಾಗಿ ಕಾಣುವಂಗೆ ಮಾಡ್ಯಾರ. ಕೆಲವ್ರ ಮನ್ಯಾಗ ಅಡುಗೆ ಮನೆ ಸಪ್ರೇಟ್ ಇಲ್ಲ, ಹಾಲಾಗೆ ಅಡುಗೆ ಮಾಡಂಗೆ ಮಾಡ್ಯಾರ ಈಗ ಇತ್ತೀಚಿನ ಮನೆಗಳು. ಅದು ಯಾಕೆ ಅಂತಂದ್ರೆ, ಅಡುಗೆ ಮನೆ ಸಪ್ರೇಟ್ ಯಾಕೆ ಮಾಡ್ತಿದ್ರು ಅಂತಂದ್ರೆ, ಹೊರಗಿನ ಬಂದು ಕೂಡಲೇ ಆ ದೃಷ್ಟಿಯನ್ನು ಅಡುಗೆ ಮನೆಯಾಗ ಸಾಮಾನುಗಳ ಮೇಲೆ ಬೀಳಬಾರ್ದು ಅನ್ನೋಗೋಸ್ಕರ. ಏಕೆಂದರೆ ಯಾವ ಕಡೆಯಿಂದ ಬಂದಿರ್ತೀವಿ ಗೊತ್ತಿಲ್ಲ, ನಮ್ಮ ದೃಷ್ಟಿಯನ್ನು ನೇರವಾಗಿ ಆ ಕಡೆ ಬಿದ್ದರೆ ಏನಾಗ್ತದೆ, ದೃಷ್ಟಿ ದೋಷ ಆಗ್ತದೆ. ಹಾಗೆ ಇಲ್ಲಿ ಪ್ರಸಾದದ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಇಲ್ಲಪ್ಪ ಅಂಕ ಬಂದ್ ಮಾಡಿ, ಚಳಿ ಆಗ್ತದೆ ಅವರಿಗೆ, ಬಂದ್ ಮಾಡುವ.
ನನಗೂ ಇವತ್ತು ಆರಾಮಿಲ್ಲ. ಪ್ರಸಾದವನ್ನು ಮಹಿಮೆ ಅವರು ಅರಿತವರಿಗೆ ಸಾಧ್ಯ. ಅದಕ್ಕೆ ಬಸವಣ್ಣನವ್ರು ಹೇಳ್ತಾರೆ, ಕೂಡಲ ಸಂಗಮ ದೇವನ ಒಲಿದ ಬಂದ ಪ್ರಸಾದ ಕಾಯ ಕೆಡಿಸಬಾರದು. ಕೂಡಲ ಸಂಗಮ ದೇವನ ಒಲಿಲಿಕ್ಕೆ, ಅವನ ಆಶೀರ್ವಾದ ಪಡಲಿಕ್ಕೆ ಬಂದಿರುವಂಥ ಈ ಶರೀರವನ್ನು ಪ್ರಸಾದ ಕಾಯ ಅಂತ ಹೇಳಿದರು. ಅಂಥ ಪ್ರಸಾದ ಕಾಯ ಆಗಬೇಕು ಅನ್ನೋಗೋಸ್ಕರ ನಾವು ಏನು ಮಾಡಬೇಕು ಅಂತಂದ್ರೆ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನು ಪ್ರಸಾದ ರೂಪವಾಗಿ ನೋಡಬೇಕು, ಪ್ರಸಾದವಾಗಿ ಕೇಳಬೇಕು, ಪ್ರಸಾದ ರೂಪದಲ್ಲಿ ಮುಟ್ಟಬೇಕು. ಆಗ ನಮ್ಮಲ್ಲಿ ಪ್ರಸನ್ನತೆ ಉಂಟಾಗ್ತದೆ. ಈಗ ನೀವೆಲ್ಲ ಕೇಳಗತ್ತೀರಿ, 1 ಗಂಟೆ ಸಮಯ ಹೋಗಿದ್ದೇ ಗೊತ್ತಾಗುವುದಿಲ್ಲ. ಗೊತ್ತಾಗ್ತದೆ ಬಸವಣ್ಣ? ಗೊತ್ತಾಗಲ್ಲ. ಮತ್ತು ಬೇಜಾರು ಬಂದಂತ ಹೇಳು, ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತೀನಿ. ಬ್ರೇಕ್ ಡ್ಯಾನ್ಸ್ ಮಾಡೋಣ. ಎಷ್ಟು ಚಂದ ಕೇಳ್ತೀರ ಅಂತಂದ್ರೆ ಆನಂದವಾಗಿ ಕೇಳ್ತೀರಿ. ಹೊರಗೆ ಏನು ಮಾತಾಡಿ ಬಂದಿರ್ತೀರಿ, ಮನ್ಯಾಗ ಏನು ಮಾತಾಡಿ ಬಂದಿರ್ತೀರಿ, ಅದೆಲ್ಲ ಮರೆತು 1 ಗಂಟೆ ಕೂತ್ಕೊಂಡು ಕೇಳಿ ಕೇಳಿ ಏಳು ಅನ್ನೋ ತನಕ ಹೇಳಂಗಿಲ್ಲ. ಅದು ಪ್ರಸನ್ನತೆ ಆಗಿರ್ತದೆ ಅನ್ನೋದಕ್ಕೋಸ್ಕರ ಇದು ಪ್ರಸಾದವಾಣಿ. ಇಲ್ಲಿ ಅಷ್ಟೇ ಅಲ್ಲ, ದೇಹವು ಪ್ರಸಾದ, ಇಂದ್ರಿಯಗಳು ಪ್ರಸಾದ, ಇಲ್ಲಿರ್ತಕ್ಕಂಥ ಜಗತ್ತಿನಲ್ಲಿರ್ತಕ್ಕಂಥ ವಸ್ತುಗಳೆಲ್ಲ ಪ್ರಸಾದ ರೂಪವಾಗಿ ಕಾಣಬೇಕು. ಪ್ರಸಾದ ಅಂದರೆ ಭಗವಂತ ಕೊಟ್ಟಿರುವಂಥದ್ದು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ಇಳೆ, ಬೆಳೆ, ಎತ್ತು, ಬಿತ್ತು, ಜೀವ, ಕಾಯ ಎಲ್ಲವನ್ನ ಪರಮಾತ್ಮ ಕೊಟ್ಟಿರುವಂಥ ಪ್ರಸಾದ ರೂಪ ಇವೆಲ್ಲ. ಭೂಮಿ ಕೊಟ್ಟಿದ್ದಾನೆ, ಗಾಳಿ ಕೊಟ್ಟಿದ್ದಾನೆ, ಬೆಂಕಿ ಕೊಟ್ಟಿದ್ದಾನೆ. ಭೂಮಿ ಇದ್ರೆ ಬದುಕ್ತೀಯ? ಅಗ್ನಿ ಇಲ್ಲಾಂದ್ರೆ ಬದುಕೋಕ್ಕಾಗಲ್ಲ, ಗಾಳಿ ಇಲ್ಲಾಂದ್ರೆ ಬದುಕೋಕ್ಕಾಗಲ್ಲ. ಇವೆಲ್ಲ ಭಗವಂತ ಕೊಟ್ಟಿರುವಂಥ ದಾನ, ಭಗವಂತ ಕೊಟ್ಟಿರುವಂಥ ಪ್ರಸಾದ ಅಂತ ದಾಸಿಮಯ್ಯನವರೇ ಹೇಳ್ತಾರೆ. ಅಂಥ ದಾಸಿಮಯ್ಯನವರು ಹೇಳಿದ ಮಾತನ್ನು ಒಂದಿಷ್ಟು ಬಸವಣ್ಣ ಮುಂದೆ ಬರೆದು ಹೇಳ್ತಾನೆ, ಮೌನದಲ್ಲಿ ಉಂಬುವುದು ಆಚಾರವಲ್ಲ, ಮೌನದಲ್ಲಿ ಉಂಬುವುದು ಆಚಾರವಲ್ಲ. ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣನ್ನುತ್ತಿರಬೇಕು. ಕೂಡಲ ಸಂಗಮ ದೇವನ ನೆನೆಯುತ್ತ ಉಂಡರೆ ಕರ್ಣವೃತ್ತಿಗಳು ಅಡಗುವವು ಹೇಳ್ತಾರೆ. ಬಹಳ ಸುಂದರ ಮಾತು. ನಮ್ಮ ಹಿರಿಯರು ಹೇಳ್ತಿದ್ರು, ಮಾತನಾಡುವಾಗ 2 ಮಾತು ಕಡಿಮೆ ಮಾಡಬೇಕಂತ, ಊಟ ಮಾಡುವಾಗ 2 ತುತ್ತು ಕಡಿಮೆ ಊಟ ಮಾಡಬೇಕಂತ. ಹಾಗೆ ಊಟ ಮಾಡುವಾಗ ಮಾತು ಕಡಿಮೆ ಯಾಕಂದರೆ ನಮ್ಮ ಅನ್ನನಾಳ, ಗಾಳಿಯ ನಾಳ, ಉಸಿರಾಟದ ನಾಳ 2 ಹತ್ರ ಇರ್ತವೆ. ಆ ಅನ್ನ ಏನಾದರೂ ಗಾಳಿಯ ನಾಳಲ್ಲಿ ಹೋಗ್ಬಿಟ್ರೆ ಟಸ್ಕಿ ಹತ್ತದ, ಅದೇಂತಾರೆ ತಲೆಗೆ ಹತ್ತದ. ಅನ್ನನಾಳದಲ್ಲಿ ಅನ್ನ, ವಾಯು ನಾಳಿನಲ್ಲಿ ಗಾಳಿ ಹೋಗುವಂಥ ನಾಳಿನಲ್ಲಿ ಅನ್ನ ಹೋಗುತ್ತಂದ್ರೆ ತಲೆಗೆ ಹತ್ತದ. ಅದಕ್ಕೆ ಮಾತನಾಡಬಾರ್ದು ಅಂತ ವೈಜ್ಞಾನಿಕವಾಗಿ ಸತ್ಯ. ಹಾಗಿಲ್ಲಿ ಮೌನದಲ್ಲಿ ಉಂಬುವುದು ಆಚಾರವಲ್ಲ ಅಂತ ಹೇಳಿದಾಗ ನಾವು ಮೌನವಾಗಿ ಊಟ ಮಾಡೋದಲ್ಲ, ಭಗವಂತನ ಸ್ಮರಣೆ ಮಾಡ್ತಾ ಊಟ ಮಾಡಬೇಕಂತ. ಮಾಡುವಾಗ ಶಿವ 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 ಅಂತ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಊಟ ಮಾಡಿದ್ರೆ ಕರ್ಣವೃತ್ತಿಗಳು, ಏನು ಇಂದ್ರಿಯಗಳವಲ್ಲ, ಕರ್ಣಗಳು ಅಲ್ಲ. ಏನವ? ಕೈ, ಕಾಲು, ಕಣ್ಣು, ಮೂಗು, ನಾಲಿಗೆ. ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5. ಅವುಗಳ ವೃತ್ತಿಯನ್ನು ಅಡಗ್ತದೆ, ಅಂದ್ರೆ ಚಂಚಲತೆಯನ್ನು ನಿಲ್ಲುತ್ತದೆ. ಚಂಚಲತೆಯನ್ನು ಹೋಗಬೇಕಾಗಿತ್ತಂದ್ರೆ ಪರಮಾತ್ಮನ ಧ್ಯಾನ ಮಾಡ್ತಾ ಊಟ ಮಾಡೋದಷ್ಟೇ ಅಲ್ಲ, ಪರಮಾತ್ಮನ ಧ್ಯಾನ ಮಾಡುತ್ತಾನೆ ಅಡುಗೆ ಮಾಡಿದ್ರೆ ಇನ್ನೂ ಆ ಮನೆ ಸ್ವರ್ಗವಾಗಿ ಉಳಿತದೆ, ಸ್ವರ್ಗವಾಗಿ ಕಾಣ್ತದೆ. ನಮ್ಮ ಮನೇಲಿ ಹಾಗೇನು ಇಲ್ಲಿ ಎಲ್ಲರೂ ಹೇಗೆ ಬೇಕು ಹಾಗೆ ಅಡುಗೆ ಮಾಡ್ತೀವಿ. ಅಡುಗೆ ಮನೆಯಾಗ TV, ಅಡುಗೆ ಮನೆಯಾಗ ಮೊಬೈಲು. ಅವ ಹಾಡ್ತಾನೆ ಅಡುಗೆ ಮಾಡ್ತಾರೆ, ಕೇಳ್ತಾನೆ ಅಡುಗೆ ಮಾಡ್ತಾರೆ. ಮತ್ತು ಮಕ್ಕಳು ಏನು ಮಾಡ್ತಾವೆ? ನಿಂತ್ಕೊಂಡೇ ಊಟ ಮಾಡೋದು, ನಿಂತ್ಕೊಂಡೇ ಹೋಗೋದಾಗೈತೆ. ನಿಲ್ಬಾರ್ದು, ಕೂತ್ಕೊಂಡು ನೀಟಾಗಿ ಅದಕ್ಕೆ ಗೌರವವನ್ನು ಕೊಡಬೇಕು.
ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವ ಶಿವಭಕ್ತಶ್ಚ ಸ್ವದೇಶೋ ಭುವನತ್ರಯಂ. ಶಂಕರಾಚಾರ್ಯರು ಅನ್ನಪೂರ್ಣಾಷ್ಟಕ ಬರೀತಾರೆ. ಅನ್ನಪೂರ್ಣಾಷ್ಟಕದಲ್ಲಿ ಆ ಅನ್ನಪೂರ್ಣೆಯೇ ಹೆಂಗಂದ್ರೆ ಸದಾ ಪೂರ್ಣವಾಗಿರುವಂಥವಳು, ಜ್ಞಾನ ವೈರಾಗ್ಯವನ್ನು ಕೊಡುವಂಥವಳು ಅನ್ನಪೂರ್ಣೆ, ಶಂಕರನ ಅರ್ಧಾಂಗಿ. ಅಂಥ ಅನ್ನಪೂರ್ಣೆ ನಮ್ಮಲ್ಲಿ ಎಲ್ಲರಲ್ಲಿ ಆಕೆಯನ್ನು ಸ್ವೀಕರಿಸಬೇಕು ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ. ಹಾಗೆ ನಾವು ನಮಗೆ ಪ್ರಸಾದ ಮನೆಯಲ್ಲಿ ಅಡುಗೆ ಮಾಡಿದ ಒಂದು ಕಡೆ ಉಳಿತು. ಆ ಅಡುಗೆಯನ್ನು ದೇವರಿಗೆ ಅರ್ಪಿಸಿದಾಗ ಪ್ರಸಾದ ಆಗುವಂಥದ್ದು ಒಂದು ಕಡೆ. ನಮಗೆ ಗೊತ್ತಿದೆ, ಲಿಂಗ ಪೂಜೆ ಮಾಡುವಾಗ ಲಿಂಗ ಪಾದೋದಕ್ಕೆ, ಜಂಗಮ ಪಾದೋದಕ್ಕೆ, ಗುರು ಪಾದೋದಕ್ಕೆ ಅಂತೇವೆ. ಹಾಗೆ ಅದನ್ನು ಎಡೆ ಮಾಡುವಾಗ ಲಿಂಗ ಪ್ರಸಾದ, ಜಂಗಮ ಪ್ರಸಾದ, ಗುರು ಪ್ರಸಾದ ಅಂತ ಅದಕ್ಕೆ ಎಡೆ ಮಾಡಿ, ಎಡೆ ಅಂದರೆ ನೈವೇದ್ಯ ಮಾಡಿ ಅದನ್ನು ನಾವು ಸ್ವೀಕರಿಸಿದ್ರೆ ಅಮೃತ, ವಿಷವು ಕೂಡ ಅಮೃತ ಆಗ್ತದೆ. ದೇವರಿಗೆ ಸಮರ್ಪಣೆ ಆಯ್ತಂದ್ರೆ ನೀವೆಲ್ಲ ನೋಡಿ, ನಮ್ಮ ಮಗ ಇವತ್ತು ಸಾಲಿ ಒಳಗೆ SSLCಯಲ್ಲಿ 100ಕ್ಕೆ 90ರಷ್ಟು ಮಾರ್ಕ್ಸ್ ತೊಗೊಂಡಾನ ಅಂತ ಮಹಾದೇವನ ಹತ್ತಿರ ಬಾಳೆಹಣ್ಣು ಸ್ವೀಟ್ ಎಲ್ಲ ತರ್ತೀರಿ. ಸ್ವೀಟ್ ಬಾಳೆಹಣ್ಣು ತಂದಾಗ ಏನಾಗ್ತದಂದ್ರೆ ಬರೋ ತನಕಟ್ಟು ಅದು ಸ್ವೀಟ್ ಬಾಳೆಹಣ್ಣು ಇರ್ತದೆ. ಎಲ್ಲಿ ಮಹಾದೇವನಿಗೆ ಎಡೆ ಮಾಡ್ತೀವಲ್ಲ, ಎಡೆ ಮಾಡಿದಾಗ ಏನಾಗ್ತದೆ, ಅದು ಪ್ರಸಾದ ಆಗ್ತದೆ. ದೇವರಿಗೆ ಸಮರ್ಪಣೆ ಮಾಡಿದಾಗ ಅದು ಪ್ರಸಾದ ಆಗ್ತದೆ. ಹಾಗೆ ನಾವು ನಮ್ಮ ಮನೆಯಾಗ ದೇವರ ದೂರದನ್ನ ಗುಡಿಯಾಗಿ ಬೀಳೋಕ್ಕಾಗಲ್ಲ. ನಮ್ಮಲ್ಲೇ ಗುರು ರೂಪದಲ್ಲಿರ್ತಕ್ಕಂಥ ಲಿಂಗವನ್ನು ಕೊಟ್ಟಿರ್ತಾನೆ, ಲಿಂಗಕ್ಕೆ ಎಡೆ ಮಾಡುವಂಥದ್ದು. ಯಾರು ಎಡೆ ಮಾಡ್ತಾರಲ್ಲ ಗೊತ್ತಿಲ್ಲ, ಮೊದಲು ದೇವರಿಗೆ ತೋರಿಸಿ ಸ್ವೀಕರಿಸ್ಬೇಕು. ಅಷ್ಟು ಆಗಲ್ಲ ಅಂಥೇಳಿ ಭಾಳ ನಮ್ಮ ಹಿರಿಯರು ಜಾಣರು ಅದಕ್ಕೆ ಆ ತುತ್ತನ್ನು ಲಿಂಗಕ್ಕೆ ಹೈಸೆ ಹೋಗಬೇಕು ಅನ್ನುವಂಥದ್ದು ಎದೆ ಮೇಲೆ ಕಟ್ಕೊಳ್ಳೋದು ಅಂತ ಮಾಡಿದ್ದಾರೆ. ಮೊದಲು ತಲೆ ಕಟ್ಕೊಳ್ಳೋದಿತ್ತು, ಭುಜ ಕಟ್ಕೊಳ್ಳೋದಿತ್ತು ಪ್ರಾರಂಭದಲ್ಲಿ, ತಲೆಗೆ ಭುಜಕ್ಕೆ. ಹಾಗೆ ಅದನ್ನು ಹೋಗೀಗ ಎದೆ ಮೇಲೆ, ಯಾಕಂದ್ರೆ ನಾವು ಊಟ ಮಾಡಬೇಕಾದ್ರೆ ಅದರ ತೋರಿಸಿ ಹೋಗಬೇಕು ಅನ್ನುವಂಥದ್ದು. ಊಟ ಮಾಡತಕ್ಕ ಕೈಯಾಗೆ ಇರಬೇಕ್ರಿ, ಪ್ರತಿಯೊಂದು ಊಟ ಅದು ತೋರಿಸಿ ತಿನ್ನಬೇಕು, ಹಂಗದ ಪದ್ಧತಿ. ಯಾರು ಮಾಡ್ತಾರೆ? ಮಠಾಧೀಶರೇ ಮಾಡುವುದಿಲ್ಲ, ಸಾಮಾನ್ಯದವ್ರು ಬಿಡಿ. ಹಾಗೆ ಎಂಥ ಪರಮಾತ್ಮನ ಪ್ರಸಾದ ಕೊಟ್ಟಿರ್ತಕ್ಕಂಥ ಈ ಜಗತ್ತು, ಇಳೆ ಬೆಳೆ ಗಾಳಿ ಬೆಳಕು ಏನು ಕೊಟ್ಟಿದ್ದಾನಲ್ಲ, ಅದನ್ನು ಪರಮಾತ್ಮನಿಗೆ ಪ್ರಸಾದ ರೂಪವಾಗಿ ನಮಗೆ ಕೊಟ್ಟಿದ್ದಾನೆ. ಅವನ ಸ್ಮರಣೆ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಮೌನದಲ್ಲಿ ಉಂಬುವುದು ಆಚಾರವಲ್ಲ, ಲಿಂಗಾರ್ಪಿತವಾದ ಬಳಿಕೆ ತುತ್ತಿಗೊಮ್ಮೆ ಶಿವ ಶರಣನ್ನು ತರಬೇಕು. ಕೂಡಲ ಸಂಗಮ ದೇವನ ನೆನೆಯುತ್ತ ಉಂಡರೆ ಕರ್ಣ ವೃತ್ತಿಗಳು ಅಡಗುವವು. ನಮ್ಮ ಮನಸ್ಸಿನ ವೃತ್ತಿಗಳು ಅಡಗಬೇಕಾಗಿತ್ತಂದ್ರೆ ಮಹಾತ್ಮರ ಮುಟ್ಟಿದಂಥ ಪ್ರಸಾದ, ಮಹಾತ್ಮರಿಗೆ, ದೇವರಿಗೆ, ಲಿಂಗಕ್ಕೆ ಎಡೆ ಮಾಡಿದಂಥ ಪ್ರಸಾದ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಸ್ವೀಕರಿಸಬೇಕು ಅನ್ನುವಂಥದ್ದನ್ನು ಇವತ್ತಿನ ಸಿದ್ಧಲಿಂಗೇಶ್ವರ ಚರಿತ್ರೆಯಲ್ಲಿ ನಾವು ನೋಡ್ತಾ ಬರ್ತೀವಿ. ಸಿದ್ಧಲಿಂಗನಿಗೆ ಪ್ರತಿನಿತ್ಯ ಒಬ್ಬ ತಾಯಿ ಪ್ರಸಾದವನ್ನು ಕೊಡ್ತಿದ್ದಳು. ಪ್ರಸಾದವನ್ನು ಕೊಟ್ಟಾಗ ಅಷ್ಟು ಅಂತೂ ತಿಂತಿದ್ದಿಲ್ಲ, ಊಟ ಮಾಡ್ತಿದ್ದಿಲ್ಲ, ಸ್ವೀಕರಿಸ್ತಿದ್ದಿಲ್ಲ. ತಿಂತಿದ್ದಿಲ್ಲ ಅಂತಂದ್ರೆ ಬೆಂಗಳೂರು ಕಡೆ, ಊಟ ಮಾಡ್ತಿದ್ದಿಲ್ಲ ಅಂದ್ರೆ ನಮ್ಮ ಕಡೆ. ಹೀಗೆ ಅದು ಏನಾಗ್ತದೆ ಅನ್ನುವಂಥದ್ದನ್ನು ಒಂದು ಹಾಡಿನ ನಂತರ ನೋಡೋಣ. ಹಾಗೆ ಪ್ರಸಾದದ ಮಹಿಮೆಯನ್ನು ತಿಳಿಸೋಕ್ಕೋಸ್ಕರ ಇಲ್ಲಿವರೆಗೆ ಪ್ರಸಾದ, ಆ ಪ್ರಸಾದಕ್ಕೆ ಇವತ್ತು ನಮ್ಮ 3-4 ಜನ ಸೇವೆ ಮಾಡಿದ್ದಾರೆ. ನಮಗೆಲ್ಲ ಕಾಣಿಕೆಯನ್ನು, ಸಂಗೀತ ಕಾಣಿಕೆಯನ್ನು ನಮ್ಮ ಹಿರಿಯರು, ಕಲ್ಯಾಣರಾವ್ ತಡ್ಕಲೆ ಅವರು ಹಿರಿಯರು ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೂ ಮತ್ತು ಪ್ರಸಾದವನ್ನು ಮಾಡಿಸಿದಂಥ ಸದ್ಭಕ್ತರಿಗೂ ಮಹಾದೇವ ಲಿಂಗೇಶ್ವರನು ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ಕರುಣಿಸಲಿ ಅಂತ ಹಾರೈಸಿ, ಸಿದ್ಧಲಿಂಗನಿಗೆ ದಿನನಿತ್ಯ ಪ್ರಸಾದವನ್ನು ತಂದು ಕೊಡ್ತಿದ್ರು. ಹ್ಯಾಂಗೆ ನೀವೆಲ್ಲ ನಮಗೆಲ್ಲ ತಂದು ಕೊಡ್ತೀರಿ, ಹಾಗಲ್ಲಿ ಪ್ರಸಾದವನ್ನು ಸಿದ್ಧಲಿಂಗನಿಗೆ ಕೊಡ್ತಿದ್ರು. ಇವತ್ತು ನನ್ನ ಊರಲ್ಲಿ ಸಸ್ತಾಪುರದಲ್ಲಿ ಪ್ರತಿನಿತ್ಯ ಒಂದು ಮನೆಯಿಂದ ಊಟ ಬರ್ತದೆ, ಮುಂಜಾನೆ ಮತ್ತು ಸಂಜೆಗೆ.
ಅದನ್ನು ತಿಂಗಳಲ್ಲಿ ಒಂದು ದಿವಸ ಅಷ್ಟೇ ಇರ್ತದೆ. ಯಾವುದೇ ಸಂತ ಮಹಾತ್ಮ ಆಗಲಿ, ಭಿಕ್ಷುಕನಾಗಲಿ, ಜಂಗಮ ಆಗಲಿ, ಯಾವಾಗ ವರ್ಷದಾಗ ನಾವೆಲ್ಲ ಒಂದು ವರ್ಷದಾಗ ನಾವೇ ನಮ್ಮ ಮನೆಯ ಪ್ರಸಾದವನ್ನು ನಾವೇ ಮಾಡ್ತೀವಿ, ನಮ್ಮ ಮನೆ ಪ್ರಸಾದ ಇನ್ನೊಬ್ಬರಿಗೆ ಹೋಗಲಿ ಅನ್ನುವಂಥ ಭಾವನೆ ಇರಬೇಕು. ಹಾಗೆ ಇಲ್ಲಿ ದಿನನಿತ್ಯ ಒಬ್ಬ ಹೆಣ್ಮಗಳು ಸಿದ್ಧಲಿಂಗನಿಗೆ ಪ್ರಸಾದವನ್ನು ತಂದು ಕೊಡ್ತಿದ್ದಳು. ಊಟ ಪ್ರಸಾದ ಮತ್ತು ನೀವು ಹಣೆಗೆ ಹಚ್ಕೊಳ್ಳೋದು, ಸಕ್ಕರೆ ನೈವೇದ್ಯ ತಂದಿರ್ತಾರೆ, ಅದಲ್ಲ, ಊಟ ತಂದು ಕೊಡ್ತಿದ್ದಳು. ಒಂದು ಸಲ ಪ್ರಸಾದವನ್ನು ಮಾಡಿ, ಇದು ಮಿಕ್ಕೈತಿ, ಮಿಕ್ಕ ಪ್ರಸಾದ ಅವರ ಹಸ್ತ ಹಚ್ಚಿರುವಂಥ ಪ್ರಸಾದ, ಹಸ್ತದಲ್ಲಿ, ನಯನದಲ್ಲಿ, ಅವನ ನಾಲಿಗೆಯಲ್ಲಿ, ಪಾದದಲ್ಲಿ ಸ್ಪರ್ಶವಿದೆ, ಪರುಷಮಣಿ ಇದೆ. ಹೇಗೆ ಕಬ್ಬಿಣಕ್ಕೆ ಮುಟ್ಟಿದಂಥ ಪರುಷಮಣಿ ಅದು ಬಂಗಾರವಾಗ್ತದೋ, ಹಾಗೆ ಮಹಾತ್ಮರು ಮುಟ್ಟಿದಂಥ ವಸ್ತುಗಳು ಪವಿತ್ರತೆಯನ್ನು ಪಡೆಯುತ್ತಿರ್ತವೆ. ಪಾವಿತ್ರತೆಯನ್ನು ಪಡೆದಿರ್ತವೆ. ಅವರ ವಾಣಿ ಅಷ್ಟೇ ಲಿಂಗ ನುಡಿ, ಪ್ರಸಾದ ವಾಣಿ, ಪ್ರಸಾದ ಮಾತು. ಹಾಗೆ ಎಡೆಯನ್ನು ತಂದು ಕೊಟ್ಟಿರ್ತಾಳೆ. ಪ್ರಸಾದವನ್ನು ನಾಡಿದ ನಂತರ ಮಿಕ್ಕ ಪ್ರಸಾದವನ್ನು ಇದು ಮನೆಗೆ ತಗೊಂಡು ಆಕೆ ಹೆಣ್ಮಗಳು ಹಿಂಗೆ ಪ್ರಸಾದವನ್ನು ತೆಗಿರಬೇಕಾದ್ರೆ ಮಹಾದೇವನ ದರ್ಶನ ಮಾಡಿಕೊಂಡು ಹೋಗಬೇಕಂತ ಆ ಪ್ರಸಾದ ತಟ್ಟೆ ಗಂಗಾಳ ಏನು ಮಾಡ್ತಾರೆ, ಯಾವ ತಿಳ್ಕೊತಪ್ಪ ಈ ಕಡೆ ತಟ್ಟೆ ಪ್ರಸಾದ ತಟ್ಟೆನ ಹಿಂಗೆ ಒಂದು ಕಟ್ಟಿ ಇತ್ತು, ಕಟ್ಟಿ ಮೇಲೆ ಇಟ್ಟು ನಮಸ್ಕಾರ ಮಾಡಿ ಹೀಗೆ ಒಂದು ಸುತ್ತ ಹಾಕ್ಕೊಂಡು ಬರೋದ್ರಾಗ ಏನಾಗ್ತಂದ್ರೆ ಆ ಕಟ್ಟಿ ಮೇಲೆ ಬಸವಣ್ಣನ ಮೂರ್ತಿ ಸ್ಥಾಪನೆ ಮಾಡಿರ್ತಾರೆ. ಏನೋ ಬಸವಣ್ಣನ ಮೂರ್ತಿ ಇರ್ತದೆ ಕಟ್ಟಿ ಮೇಲೆ. ಬಸವಣ್ಣ ದೇವ್ರು ಎದ್ರೆ ಬಸವಣ್ಣ. ಮಹಾದೇವನ ದರ್ಶನ ಮಾಡಿ ಹೀಗೇನು ತಗೊಂಡು ಹೋಗ್ಬೇಕಂತ ನೋಡ್ತಾಳೆ. ಆ ಕಲ್ಲಿನ ಬಸವಣ್ಣ ಆ ಪರಮಾತ್ಮ ಸ್ವರೂಪಿಯಾಗಿರುವಂಥ ಯಡಿಯೂರು ಸಿದ್ಧಲಿಂಗ ಮುಟ್ಟಿರುವಂಥದ್ದು ಸ್ವೀಕರಿಸ್ತಾ ಇರ್ತದೆ. ಅಂದರೆ ಆ ಕಲ್ಲು ಬಸವಣ್ಣ ಸಹ ಅವನ ಪ್ರಸಾದನ ಸ್ವೀಕರಿಸಲಿಕ್ಕೆ ಜೀವವನ್ನು ತುಂಬಿಕೊಂಡು ಪ್ರಸಾದವನ್ನು ಸ್ವೀಕರಿಸ್ತದಂದರೆ ಎಂಥ ಮಹಿಮಾವಂತರು ಅವರು, ಎಂಥ ಲೀಲಾಮೂರ್ತಿಗಳು. ನಮ್ಮ ಪ್ರಸಾದವನ್ನು ಮಾಡಿದಂಥದ್ದು ಈಗ ನಾನು ಇವತ್ತು ಹೊಸದು ಕೇಳಿದೆ. ಇವತ್ತು ನಮ್ಮ ಆಕಳ ನಾಯಿ ರೊಟ್ಟಿ ತಿನ್ನಲಾಗ್ಯವಂತ ಗೊತ್ತಾ ದೇವೇಂದ್ರ? ಆಕಳ ನಾಯಿ ರೊಟ್ಟಿ ತಿಂತ ಇಲ್ಲಂತ. ನಾವು ಹ್ಯಾಂಗೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಲ್ಲ. ನಾನೇನಿಲ್ಲ, ನಿಮ್ಗೆ ಅನುಭವ ಗೊತ್ತದ. ಹೆಂಗೆ ಮಾಡ್ತಾ ಇದ್ದೀರಪ್ಪ ಅಂದ್ರೆ ಪ್ರಸನ್ನತೆಯಿಂದ ಆನಂದದಿಂದ ಅಡುಗೆ ಮಾಡಬೇಕು, ಅಷ್ಟೇ ಆನಂದದಿಂದ ಸ್ವೀಕರಿಸಬೇಕು, ಅಷ್ಟೇ ಆನಂದದಿಂದ ಕೊಡಬೇಕು. ಹಾಗಿಲ್ಲಿ ಯಡಿಯೂರ ಸಿದ್ಧಲಿಂಗೇಶ್ವರ ಮುಟ್ಟಿರುವಂಥ ಮಿಕ್ಕ ಪ್ರಸಾದವನ್ನು ಕಲ್ಲು ಬಸವಣ್ಣ ತಿಂದು ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ಜೀವವನ್ನು ತುಂಬಿಕೊಂಡು ತಿಂತಂದ್ರೆ ಎಷ್ಟು ಜನ ನೋಡಿರ್ಬೋದು. ಎಂಥ ಧನ್ಯತೆಯಪ್ಪ. ದಿನನಿತ್ಯ ಪ್ರಸಾದವನ್ನು ತಾಯಿ ಕೊಡ್ತಿದ್ದಳು. ಇವತ್ತು ಅವ್ರ ಪ್ರಸಾದವನ್ನು ಕಲ್ಲಿನ ಬಸವ ತಿಂದಾನಂತಂದರೆ ನಿಜಕ್ಕೂ ಆ ತಾಯಿಯೇ ಪುಣ್ಯವಂತಳು ಅಂತ ಆ ಎಲ್ಲ ಸೇರಿರೋ ಜನರು ಆ ತಾಯಿಯನ್ನು ಹೊಗಳ್ತಾ ಇರ್ತಾರೆ, ಸ್ತುತಿಸ್ತಾ ಇರ್ತಾರೆ. ಅಂಥ ಪ್ರಸಾದ ಭಾಗ್ಯ ಸಿಗಬೇಕಾಗಿದ್ದ ಕಷ್ಟ ನಿಮಗೆಲ್ಲ ಗೊತ್ತಿದೆ. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯ ಗುರು, ನ್ಯಾಯ ನೀತಿಯನ್ನು ಹೇಳುವಂಥವನು. ಪಾಂಡವರು ಸತ್ಯವಾದಿಗಳಿದ್ದರೂ ಕೂಡ ಅವೆಲ್ಲ ಕೌರವರ ಪರವಾಗಿ ಮಾತಾಡ್ತಿದ್ದ. ಅವನಲ್ಲಿ ಯುದ್ಧದ ಸಂದರ್ಭದಲ್ಲಿ ಎಲ್ಲ ಬಾಣಗಳೆಲ್ಲ ನಟ್ಟ್ಯಾವ. ಬಾಣಿನ ಹಾಸಿಗೆ ಮೇಲೆ ಮಲಗಿದ್ದಾನೆ, ಶರಶಯನ ಅಂತ. ಎಲ್ಲರೂ ಸತ್ತಿದ್ದಾರೆ. ಅವನು ಇಚ್ಛಾಮರಣಿ ಅವನು. ಕೃಷ್ಣ ಮತ್ತು ದುರ್ಯೋಧನ ಈ ಪಾಂಡವರೆಲ್ಲ ಬರ್ತಾರೆ, ಕೌರವರು ಯಾರೂ ಇಲ್ಲ. ಆಗ ಕೃಷ್ಣ, ನಿನ್ನ ಕೊನೆಯ ಆಸೆ ಏನಪ್ಪ, ನೀನು ಹೀಗೆ ಮಾಡಿದೆಲ್ಲ ಅಂತ ಕೇಳಿದಾಗ, ನನ್ನನ್ನು ಕ್ಷಮೆ ಮಾಡಿರಿ ಅಂತ ಕೇಳ್ತಾನೆ. ಆಗ ದೊಡ್ಡವ ನೀನು, ಗುರು ರೂಪ. ಯಾಕೆ ಅಂತ ಕೇಳಿದಾಗ, ನನಗೆ ಇವತ್ತು ಅರಿವಾಗ್ಯದ. ಏನು ಕೌರವರು ಮೋಸ ವಂಚನೆಯನ್ನು ಮಾಡಿದಂಥ ಅನ್ನವನ್ನು ನಾನು ಊಟ ಮಾಡಿದೆಲ್ಲ, ಆ ಅನ್ನವನ್ನು ನನ್ನ ರಕ್ತದಲ್ಲಿರುವುದರಿಂದ
ಅವರಂಗೆ ಮಾತನಾಡಿಸುವುದನ್ನು ಕಲಿಸ್ತು. ಈಗ ಬಾಣಗಳ ಚುಚ್ಚಿವಲ್ಲ, ಆ ಬಾಣದ ಚುಚ್ಚಿದ ಆ ರಂಧ್ರದಿಂದ ರಕ್ತ ಎಲ್ಲ ಸೋರ್ ಹೋಗೈತಿ. ಈಗ ಅವರು ಋಣ ಎಲ್ಲ ಈ ರಕ್ತದ ಮುಖಾಂತರ ಹರಿದೋಗ್ಯದ. ಅದಕ್ಕೆ ನಾನು ಇವತ್ತು ನಿಮ್ಗೆ ಕ್ಷಮೆ ಕೇಳ್ತಾ ಇದ್ದೀನಿ, ನಾನು ತಪ್ಪಾಯಿತು ಅಂತಂತಾನೆ. ಅನ್ನದ ಋಣದಿಂದ ಈ ರೀತಿ ಮಾತಾಡೋಕ್ಕೂ ಹಸ್ತದೆ. ಅದಕ್ಕೆ ಅನ್ನ ಕೆಡಿಸಬಾರ್ದು, ಅನ್ನಕ್ಕೆ ಗೌರವವನ್ನು ಕೊಡಬೇಕು. ಯಾಕಂದ್ರೆ ಒಂದು ಅನ್ನ ನಾವು ಹಾಳು ಮಾಡ್ತೇವಂತಂದರೆ, ಒಂದು ಅನ್ನದ ಅಗಳದ ಮುಂದೆ ಒಂದು ಜೋಳದ ಕಾಳಿನಿಂದ ಒಬ್ಬ ರೈತನ ಎಷ್ಟು ಪರಿಶ್ರಮ ಇರ್ತದೆ. ಬಿಸಿಲಾಗ ನಿಂತಿರ್ತಾನೆ, ಹಕ್ಕಿಗಳು ಹೊಡಿತಾನೆ, ನೀರು ಬಿಡಬೇಕು, ಅಗಲ ರಾಶಿ ಮಾಡಬೇಕು, ಕೂಲಿ ಕೊಡಬೇಕು, ಏನೆಲ್ಲ ಮಾಡಿ ಮನೆಗೆ ಮೂಟೆ ಹೊತ್ಕೊಂಡು ಬರಬೇಕು. ಒಂದು ಜೋಳದಲ್ಲಿ ಇಷ್ಟೊಂದು ಕಷ್ಟ ಇರುತ್ತಂದರೆ, ಜೋಳ ಬೆಳಿಬೇಕಾದ್ರೆ, ಅನ್ನ ಬೆಳಿಬೇಕಾದ್ರೆ ಅದನ್ನು ನಾವು ಹಾಳು ಮಾಡ್ತೇವಲ್ಲ, ಹಾಳು ಮಾಡಬಾರ್ದು ಅನ್ನೋಕ್ಕೋಸ್ಕರ ಅಂಥ ಸಿದ್ಧಲಿಂಗ ಮುಟ್ಟಿರುವಂಥ ಪ್ರಸಾದವನ್ನು ಬಸವ ಸ್ವೀಕರಿಸ್ತಾನೆ. ಹಾಗೆ ಸಿದ್ಧಲಿಂಗ ಇನ್ನೊಂದು ಮಹಿಮೆಯನ್ನು ತೋರಿಸ್ತಾನೆ. ಒಬ್ಬ ಹೆಣ್ಮಗಳು, ಹಿಂದಿನ ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ ಇದ್ರೆ ಗೊತ್ತಪ್ಪ, ಗಂಡ ಸತ್ರ ಹೆಂಡತಿ ಸಾಯೋದು ಹಿಂದಿನ ಕಾಲದಲ್ಲಿ ಇತ್ತು. ಗಂಡ ಸತ್ರ ಹೆಂಡತಿ ಸಾಯಬೇಕು ಅಲ್ಲ, ಹೆಂಡತಿನ ವಿಕಾರ ರೂಪವನ್ನು ತಲೆ ಬೋಳಿಸೋದು, ಬಿಳಿ ಸೀರೆ ಉಡಿಸೋದು, ಬಳಿಯೆಲ್ಲ ಒಡೆಯೋದು, ಹಣೆಯೆಲ್ಲ ಏನೋ ಆಭರಣಗಳಿಲ್ಲ, ಆಭರಣ ರಹಿತವಾಗಿ ನೋಡೋದು, ಅಂದರೆ ಕುರುಪಿ ಮಾಡುವಂಥದ್ದು. ಅದೆಲ್ಲವನ್ನು ಮಹಾತ್ಮರು, ಶರಣರು, ಸಂತರೆಲ್ಲ ಹೊಡೆದೊಡಿಸೋದು. ಅದಕ್ಕೆ ಹೆಣ್ಣಿಗೊಂದು ಧರ್ಮ, ಗಂಡಿಗೊಂದು ಧರ್ಮ ಬೇಡ, ಸಮಾನತೆಯನ್ನು ಸಾರಿದರು. ಅವಾಗೆಲ್ಲ ಕೆಳ ಸಮಾಜದವರು ಉಗುಳಬೇಕಾದ್ರೆ ಏನು ಪರೇಣಿ ಕಟ್ಕೊಂಬರ್ಬೇಕು, ಅದ್ರಾಗ ಗಡಿಗೆ ಕಟ್ಕೊಂಬರ್ಬೇಕು, ಅದ್ರಾಗ ಉಳುಗುಳುವಂಥ ಪರಿಸ್ಥಿತಿ. ಅವ್ರ ಹೆಜ್ಜೆ ಏನಾದರೂ ಮೂಡ್ತೀವಿ ಅಂದರೆ ಹಿಂದ್ಗಡೆ ಕಸಬರಿಗೆ ಕಟ್ಕೊಂಬರ್ಬೇಕಾಗ್ತಿತ್ತು. ಅದೆಲ್ಲವನ್ನ ಜಾತಿ ನಿರ್ಮೂಲನೆಯನ್ನು ಮಾಡಿದರು. ಸಮಾನತೆಯ ತತ್ವ ಭಗವಂತನ ಆರಾಧನೆ ಮಾಡಲಿಕ್ಕೆ, ಭಗವಂತನ ಚಿಂತನೆ ಮಾಡಲಿಕ್ಕೆ, ಅಧ್ಯಾತ್ಮದ ಚಿಂತನೆ ಮಾಡಲಿಕ್ಕೆ, ಲಿಂಗ ಕಟ್ಕೊಳ್ಳೋಕ್ಕೆ, ವಿಭೂತಿ ಹಚ್ಕೊಳ್ಳೋಕ್ಕೆ, ರುದ್ರಾಕ್ಷಿ ಕಟ್ಕೊಳ್ಳೋಕ್ಕೆ ಜಾತಿ, ಮತ, ಪಂಥ, ಗೋತ್ರ ಯಾವುದೇ ಇಲ್ಲ. ನಾವೆಲ್ಲ ಭಗವಂತನ ಮಕ್ಕಳು ಅಂತ ಹೇಳ್ತೇವೆ. ಹಾಗೆ ಭಗವಂತನ ಮಕ್ಕಳಾದವರ ನಾವು ಸಹಗಮನ ಪದ್ಧತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ದಾರಿಯಲ್ಲಿ ಸಿದ್ಧಲಿಂಗ ಬರ್ತಿದ್ದ. ಆಗ ಹೆಣ್ಮಗಳಂತಾಳೆ, ಮಹಾತ್ಮರು ಬರ್ತಾ ಇದ್ದಾರೆ, ಕೊನೆ ಗಳಿಗೆಯಲ್ಲಿ ಮಹಾತ್ಮರ ದರ್ಶನವಾದರೆ ಮಾಡೋಣ, ಕೊನೆ ಗಳಿಗೆ ಅಲ್ಲದರೂ ಅವರ ದರ್ಶನ ಮಾಡೋಣ ಅಂತ ಮಹಾತ್ಮರ ಹತ್ತಿರ ಬಂದು ನಮಸ್ಕಾರ ಮಾಡ್ತಾಳೆ. ನಮಸ್ಕಾರ ಮಾಡಿದ ಕೂಡಲೇ ಆಕೆ ಅಗ್ನಿಯಲ್ಲಿ ತನ್ನ ದೇಹವನ್ನು ಆಹುತಿ ಮಾಡಲಿಕ್ಕೆ ಹೋಗ್ತಾ ಇದ್ದಾಳೆ. ಆಗ ಸಿದ್ಧಲಿಂಗ ಅಂತಾನೆ, ಮುತ್ತೈದೆಯಾಗಿ ಬಾಳು ಅಂತ ಆಶೀರ್ವಾದ ಮಾಡ್ತಾನೆ. ಮುತ್ತೈದೆಯಾಗಿ ಬಾಳು ಅಂತ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ಆಕೆ ಸಹಾಯಕ ನಡೆದಾಳೆ. ಯಪ್ಪ ಇದೇನು ಆಶೀರ್ವಾದ ಮಾಡಿರ್ಲಿಲ್ಲ ಕೇಳಿದಾಗ, ಇಲ್ಲವ ನಿನ್ನ ಗಂಡಿಗೆ ಏನಾಗಿಲ್ಲ, ಅವಳ ಗಂಡ ಯುದ್ಧದಾಗ ಸತ್ತಾನಂತೇಳಿ ಸುದ್ದಿ ಬಂದಿತ್ತು. ಆಕೆ ಗಂಡ ಯುದ್ಧದಾಗ ಸತ್ತಿದಾನಂತ ಸುದ್ದಿ ಬಂದು ಈಕಿ ಸಹಗಮನ ಪದ್ಧತಿ ಅಂದರೆ ಗಂಡ ಸತ್ತಿದಾನಂದ್ರೆ ನಾನು ಸಾಯಬೇಕು ಅಂತ ಹೋಗ್ತಾ ಇದ್ದಾಳೆ. ದಾರಿಯಲ್ಲಿ ಸಿದ್ಧಲಿಂಗ ಸಿಕ್ಕಿದ್ದಾನೆ, ಜೊತೆಗೆ ಒಂದಿಷ್ಟು ಸಂಬಂಧಿಕರಿದ್ದಾರೆ. ಮುತ್ತೈದೆಯಾಗಿ ಬಾಳುವ ತಂದಾಗ ಹೇಗೆ ಆಗಿರಬೇಕು, ಈಗ ಆಗಿದೆ ಅಂತ ಹೇಳಿದಾಗ, ನಿನ್ನ ಗಂಡಿಗೆ ಏನಾಗಿಲ್ಲವ 3 ದಿವಸದಲ್ಲಿ ಬರ್ತಾನೆ, 3 ದಿನದಲ್ಲಿ ಬರ್ತಾನಂತ ಹೇಳಿದರು. ಈಗಿನ ಸ್ವಾಮಿಗಳು, ಈಗಿನ ಅವ್ರು ಏನು ಮಾಡ್ತಾರೆ, ಪಂಚಾಂಗ ಕೇಳಕ್ಕೆ ಬಂದಿರ್ತಾರೆ. ಆಶ್ಚರ್ಯ ಆಗುತ್ತೆ. ಪಂಚಾಂಗ ಕೇಳಕ್ಕೆ ಬಂದಾಗ, ಯಪ್ಪ ನಾನು ಎಮ್ಮೆ ಕಳೆದೈತ್ರಿ, ಸಾಮಾನ್ಯ ಎಮ್ಮೆ ಕಳೆದೈತಿ ಅಂದ್ರೆ ಅವರು ಪಾಪ ಹೇಳ್ಬೇಕು, ಸಮಾಧಾನ ಮಾಡಿ ಹೇಳಬೇಕಲ್ಲ. ಇದು ತಗೋ ಲಿಂಬಿಗೆ ಕಟ್ಟು, ಎಮ್ಮೆ ಕೊಳ ಕಟ್ಟು ಅಂತ ಕಳಿಸ್ತಾರೆ. ಬಂದಿದ್ದು ಎಮ್ಮೆ ಕಳೆದು ಅಂತೇಳಿ ಗುರುಗಳು ಕಟ್ಟಾರ ಅಂತ ಕೊಟ್ಟರೆ ತೊಗೊಂಡು ಹೋಗ್ಬಿಡ್ತಾನೆ. ಎಲ್ಲಿ ಕಟ್ಟಬೇಕು, ಈ ದಿಕ್ಕಿಗೆ ಹೋಗ್ಯಾದ ನೋಡು, ಆ ದಿಕ್ಕಿಗೆ ನೋಡು, ಯಾಕಡೆ ಒಂದು ಕಡೆ ಹೋಗಿರ್ತೈತಿ. ಈ ಕಡೆ ಹೋಗ್ಬೇಕಂದ್ರೆ ಹನುಮಂದ್ರ ಇದು ಒಂದು ರಸ್ತೆ ಅದ, ಈ ಕಡೆ ಒಂದು ರಸ್ತೆ ಅದ, ಈ ಕಡೆ ಯಾಕಡೆ ಹೋಗಿರಿ. ಹಾಗೆ ಅಲ್ಲಿ ಆಗಿನ ಕಾಲದ ಮಹಾತ್ಮರ ಬೇರೆ, ಈಗಿನ ಕಾಲದ ಮಹಾತ್ಮರ ಬೇರೆ. ಈ ಸುಮ್ಮನೆ ಉದಾಹರಣೆ ನಿಮಿತ್ತಂ ಬಹುಕೃತ ವೇಷಂ, ನಾವು ಯಾರಿಗೋ ವೇಷಗಾರ ಅಂತೀವಲ್ಲ,
ನಾವೇ ಎಷ್ಟು ವೇಷ ಹಾಕೋತಾ ಇದ್ದೇವೆ. ನಾ ಸ್ವಾಮಿ ವೇಷ ಹಾಕ್ಕೊಂಡಿದ್ದೀನಿ, ಇವ ಬಸವಣ್ಣ ವೇಷ ಹಾಕ್ಕೊಂಡ, ಇವು ಕಲಾವಿದರ ವೇಷ ಹಾಕ್ಕೊಂಡ, ನೀವು ಕೇಳುವಂಥ ವೇಷ ಹಾಕ್ಕೊಂಡ್ರಿ. ಈ ಜಗತ್ತೇ ಒಂದು ವೇಷಗಾರ ನಾವೆಲ್ಲ. ಹಾಗೆಲ್ಲಿ ಸಿದ್ಧಲಿಂಗ ಈಗಿನದು, ಆಗಿಂದಲ್ಲ. ನಿಜವಾದ ಸನ್ಯಾಸಿ ಸಂತ ಸಿಗುವುದು ಆಗನೇ 100-150 ವರ್ಷದ ಹಿಂದನೇ. ಏನು ಅದರಲ್ಲ ಡಂಬಾಚಾರ. ಸರಿ ದಾರಿ ಬಿಡು ಬಂದು ಅದನ್ನು ನೋಡಿ ನೀವು ಹುಚ್ಚಾಗಿ ದೊಡ್ಡ ಗುರುಗಳು ದೊಡ್ಡ ಮಹಾತ್ಮನಂತೇಳಿ ಏನೋ ಹಂಗೆ ಆಗಬಾರ್ದು. ನಿಜವಾದಂಥ ಜ್ಞಾನ, ನಿಜವಾದಂಥ ತತ್ವ, ಇರುವಿಕೆಗೆ ಮಹತ್ವ ಕೊಡ್ರಿ. ನಡ್ಕೋತ ಬಂದವನಿಗೂ ಗೌರವ ಕೊಡಿ, ಕಾರ್ನಾಗ ಬಂದವನಿಗೂ ಗೌರವ ಕೊಡಿ. ಒಂದು ದೊಡ್ಡ ಕಾರದ ದೊಡ್ಡ ಮಹಾತ್ಮ, ದೊಡ್ಡ ಗುರುಗಳು, ದೊಡ್ಡ ಮಠ ಇರ್ಬೇಕಂತಲ್ಲ. ಗುಡಿಸಲ್ದಾಗಿದ್ದವನು ಅದಕ್ಕಿಂತ ಶ್ರೇಷ್ಠ ಜ್ಞಾನಿಯಾಗಿರ್ತಾನೆ, ಮಹಾತ್ಮ ಆಗಿರ್ತಾನೆ. ನಿಜವಾದ ಶ್ರೀಮಂತ, ನಿಜವಾದ ಸನ್ಯಾಸಿ ಅಂದರೆ ಗುಡಿಸಲ್ದಾಗಿರುವವನೇ. ಅವನಿಗೇನೂ ಬೇಕಾಗಿಲ್ಲ, ರಾಜನಂಗೆ ಬದುಕ್ತಾನ. ಈ ಏನು ಗಾಡಿಯಾಗ ತೊಗೊಂಡು ತಿರುಗಾಡ್ತಾರಲ್ಲ ಜೈ ಹಾಕ್ಕೊಂಡು, ಅವ್ರಿಗೆ ಕೂಲಿ ಕಟ್ಕೊಂಡು ಇಟ್ಕೊಂಡಿರ್ತಾರೆ, ಗೊತ್ತಾಗಲ್ಲ ನಮಗೆಲ್ಲ. ಹಾಗೆ ಇಲ್ಲಿ ಸಿದ್ಧಲಿಂಗ ಆ ಮಹಾತ್ಮರ ಸಾಲಿನಲ್ಲಿ, ಆಗಿನಲ್ಲಿ ಎಂಥ ಮಹಾತ್ಮರವರಲ್ಲ. ಸಿದ್ಧಲಿಂಗ, ಶರಣಬಸಪ್ಪ, ಈಗಿನ 100-150 ವರ್ಷದ ಹಿಂದೆನೇ ಗಡಿಕೋಳ ಮಾಡವಳಪ್ಪ. ಅದಕ್ಕೆಲ್ಲವನ್ನ ಕಂಡು ಅವ್ರು ಹೇಳಿದರು, ಮಂಡಲದೊಳಗೆ ಮಂದಿ ಮಾಡೋದಕ್ಕಂದು ಕಂಡು ಬಂದವಪ್ಪ ಇಂಥದ್ದೇನ ಹೇಳಿಲ್ಲ. ಮಣಿ ನೋಡಿ, ಮುಖ ನೋಡಿ ಮಣಿ ಹಾಕುವಂಥ ಕಾಲಗಳು ಅದು ಆಗಬಾರ್ದು, ಅವಾಗೇ ಹೇಳಿದರು ಅವರು. ಹಾಗೆಲ್ಲಿ ಸಿದ್ಧಲಿಂಗ ಅಂಥ ಮಹಾತ್ಮ ಅಲ್ಲ, ನಿಜವಾದ ವಿರಕ್ತಿ, ನಿಜವಾದ ವೈರಾಗ್ಯ ಮೂರ್ತಿ. ಅದಕ್ಕಂತಲೇ ಅವ್ರು ಪುರಾಣದಾಗ ಉಳಿದಾರೆ. ನಾವು ಸತ್ತ ತಿಳ್ಕೊಳ್ರಿ, ನಮ್ಮದು ಪುರಾಣದಾಗ ಬರೋಂಗಿಲ್ಲ ಯಾರು. ನಾನು ದೊಡ್ಡ ಮಹಾತ್ಮ ಅಲ್ಲ, ಏನೋ ಪುರಾಣ ಹೇಳ್ತಿದ್ರಂತ ಸ್ವಾಮಿಗಳು. ಚಲೋ ಐತಿ, ಹೋಗೇನು ಚಲೋ ಐತಂತ 1-2 ದಿವಸ ನೆನೆಸ್ತಾರೆ, ಪುಣ್ಯತಿಥಿ ಮಾಡಿ ಹುಗ್ಗಿ ಮಾಡಿ ಹೋಗ್ಬಿಡ್ತಾರೆ. ಅವರಿಲ್ಲಂದ್ರೂ ಅವರ ಸ್ಮರಣೆ ಇನ್ನೂ ಮಾಡ್ತೇವೆ. ಅವರ ಗದ್ದಿಗೆಯ ಪವಾಡ, ಗದ್ದಿಗೆಯ ಶಕ್ತಿ ಇಲ್ಲಿವರೆಗೂ ಇದೆ. ನಿಮಗೆಲ್ಲ ಗೊತ್ತಿದೆ, ಶರಣಬಸವ ಇಲ್ಲಂದ್ರೂ ಕೂಡ ಆ ಗದ್ದಿಗೆಯ ಹತ್ತಿರ ಹೋಗಿ 500 ರೂಪಾಯಿ ಇಟ್ಟು ನನಗೆ ಹೆಣ್ಣು ಬೇಕು, 1000 ರೂಪಾಯಿ ಬೇಕು ಕೊಟ್ಟು ನನಗೆ ಗಂಡ ಬೇಕು ಅಂತ ನಾವು ಇಟ್ಟು ನಮಸ್ಕಾರ ಮಾಡಿದರೆ ಖಂಡಿತ ಆಗ್ತದೆ. ಖಂಡಿತ ಆ ಗದ್ದಿಗೆಯ ಶಕ್ತಿ ಇದೆ. ಹೀಗೆ ಸಿದ್ಧಲಿಂಗ ಆ ಹೆಣ್ಣ ಮಗಳನ್ನು ಬಂದಿದ್ದಾಳೆ, ನಮಸ್ಕಾರ ಮಾಡಿರು. 3 ದಿವಸದಲ್ಲಿ ನಿನ್ನ ಗಂಡ ಬರ್ತಾನೆ, ಮುತ್ತೈದೆಯಾಗಿ ಬಾಳು ಅಂತ ಹೇಳ್ತಾರೆ. ಹಾಗೆ ನೋಡಬೇಕು, ಕಾಯಬೇಕು ಅಂತ ವಿಚಾರ ಮಾಡ್ತಾರೆ. ಸದ್ಯಕ್ಕೆ ಗುರುಗಳು ಹೇಳಿದ್ದಾರೆ, ಅವರ ವಾಣಿಯಲ್ಲಿ ಎಂಥ ಅದ್ಭುತ ಶಕ್ತಿ ಇದೆ, ನೋಡೋಣ, ಕಾಯೋಣ ಅಂತ 3 ದಿವಸದವರೆಗೆ ಕಾಯ್ತಾರೆ. ನಾವು ನಾಳಿನವರೆಗೆ ಕಾಯೋಣ. ಈಗ ಎಲ್ಲರೂ ಕಣ್ಣು ಮುಚ್ಚಿ